ಇವತ್ತು ನಮ್ಮ ಚನ್ನಗುಂಡಿ ಈ ಪವಿತ್ರವಾಗಿರ್ತಕ್ಕಂಥ ಚನ್ನಗುಂಡಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದೀವಿ. ಮಾದೇಶ್ವರನೇ ಭೂತಳಕ್ಕೆ ಅವತರಿಸಿ ಬಂದಿದ್ದಾನೆ ಇವತ್ತು ಅಂತ ಹೇಳ್ಬಹುದು. ಒಂದು ಜೋರಾಗಿ ಚಪ್ಪಾಳೆ ಹೊಡಿರಿ. ಸರಗೂರು ತಾಲೂಕಿನ ಕಂದಲಿಕೆ ಹೋಬಳಿಯಲ್ಲಿ ಬರ್ತಕ್ಕಂಥ ಈ ನಮ್ಮ ಚನ್ನಗುಂಡಿ ಗ್ರಾಮ ಮಹಾಪವಿತ್ರವಾದ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಗ್ರಾಮ. ಈ ಚನ್ನಗುಂಡಿ ಗ್ರಾಮದಿಂದ ಉತ್ಸವಾದಿಗಳೆಲ್ಲ ಅಲ್ಲಿಗೆ ಬರ್ತಿದ್ವು. ಎಲ್ಲಿಗೆ? ಬೇಲದ ಕುಪ್ಪೆ ಕ್ಷೇತ್ರಕ್ಕೆ. ನಾನು ನಮ್ಮ ಪಟೇಲ್ ಮಹದೇವಪ್ಪನವರು ಇದ್ದಂಥ ಕಾಲದಲ್ಲಿ 26 ವರ್ಷಗಳ ಕಾಲ ಮಾದೇಶ್ವರನ ಜಾತ್ರೆ ಕತೆ ಮಾಡಿದೆ. ಎಲ್ಲಿ? ಬೇಲದ ಕುಪ್ಪೆ ಕ್ಷೇತ್ರದಲ್ಲಿ. ಪ್ರತಿ ಕಾರ್ತೀಕ ಸೋಮವಾರದ ಕೊನೆಯ ಸೋಮವಾರದ ಹಿಂದಿನ ಭಾನುವಾರ ನಮ್ಮ ಕಾರ್ಯಕ್ರಮ ಅಲ್ಲಿ. ಪ್ರತಿ ವರ್ಷ ಒಂದು ಸಾರಿನೂ ಕೂಡ ತಪ್ಪಿಸದೆ. ಇತ್ತೀಚೆಗೆ ಏನಾಯ್ತು, ಜಾತ್ರೆ ಮಾಡೋದೇ ದೊಡ್ಡ ದುರ್ಗತಿ ಆಯಿತು. ಒಂದ್ಸಾರಿ ಈಚೆ ಅವಲಳ್ಳಿ ಅಲ್ಲಿ ಮಾಡಿದು ಕಾರ್ಯಕ್ರಮನ, ಆದರೂ ಕೂಡ ಅದು ಸರಿ ಬರಲಿಲ್ಲ, ಅಲ್ಲಿ ಮಾಡ್ದಂಗೆ ಆಗಲಿಲ್ಲ. ಆದರೂ ಕೂಡ ಸುಮಾರು 26 ವರ್ಷಗಳ ಕಾಲ ನಾನು ಬೇಲದಕುಪ್ಪೆ ಮಾದೇಶ್ವರನ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟೆ. ಇವತ್ತು ಅದೇ ಬೇಲದಕುಪ್ಪೆ ಜಾತ್ರೆನ ಇವತ್ತು ನೋಡ್ದಂಗೆ ನನ್ನ ಕಣ್ಣು ತುಂಬಿಕೊಳ್ತಾ ಇದೆ, ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದೆ. ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂಥ ನಮ್ಮ ಚನ್ನಗುಂಡಿ ಗ್ರಾಮಸ್ಥರು ಇತಿಹಾಸದಲ್ಲೇ ಕಾಣದಂಥ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ. ನೂರಾರಲ್ಲ ಸಾವಿರಾರು ಗ್ರಾಮಗಳಿಂದ ನೆಂಟರಿಷ್ಟಗಳೆಲ್ಲರೂ ಕೂಡ ಬಂದಿದ್ದಾರೆ. ಜನಸಾಗರವೋ ಜನಸಾಗರ. ನಾಳೆ ನಮ್ಮ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ದೇವನೂರು ಮಠದ ಪೂಜ್ಯರು, ಯಾವ ಮಲ್ಲನ ಮೂಲೆ, ಯಾವ ಪವಿತ್ರವಾಗಿರ್ತಕ್ಕಂಥ ಸೋಮಹಳ್ಳಿ, ಅನೇಕ ಮಠಾಧೀಶ್ವರೆಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮ ನಾಡಿನ ನಿಮ್ಮ ಗ್ರಾಮದ ಅನಿಷ್ಟವೆಲ್ಲವೂ ನಾಳೆ ತೊಲಗೋಗುತ್ತೆ ಜಗದ್ಗುರುಗಳ ಪಾದ ಮೆಟ್ಟದ ಕೂಡಲೇ. ಅಂಥ ಪವಿತ್ರವಾದ ದಿವಸವನ್ನ ಇವತ್ತು ನಾವು ಕಣ್ತುಂಬ್ಕೋತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾದ ದಿವಸ. ಮುಹೂರ್ತ ಕಂಬ ನೀಡ್ತಾರೆ ನೋಡಿ, ಚಪ್ರದ ದಿವಸ ಬಹಳ ಮುಖ್ಯ ಅದು. ಯಾಕೆ? ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತ ಮುಹೂರ್ತ ಕಂಬ ಮಾಡುವಂತ ಈ ಭಗವಂತನ ಕಥೆ ಇವತ್ತು ಅವನ ಸನ್ನಿಧಾನದಲ್ಲಿ ಮಾಡ್ತೀವಲ್ಲ, ನಾಳೆವರೆಗೂ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನೀವೇನಾರು ಅರ್ಧದಲ್ಲಿ ಎದ್ದು ಹೋದ್ರಿಯೋ, ಬೆಳಿಗ್ಗೆ ಏನಾದ್ದು ಅಂತ ಹೇಳಕ್ಕಾಗಲ್ಲ. ನನ್ನ ಬಾಯಿಲಿ ಮತ್ತಿ ಬೇರೆ ಅದ, ಹೋಗತ್ತಾರ ಯಾರು ಇಲ್ಲ. ಯಾಕಂದ್ರೆ ಇಲ್ಲಿ ಚೆನ್ನಾಗಿ ಕೆಲಸ ತಗೋತಾರೆ, ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ, ಚೆನ್ನಾಗಿ ಹಾಡುಗಳನ್ನು ಕೇಳ್ಕೋತಾರೆ. ಖಂಡಿತ ಹಾಡ್ತೀವಿ ಎಲ್ಲ ಗೀತೆಗಳನ್ನು. ಆದರೆ ನೀವೆಲ್ಲರೂ ಕೊನೆಯ ತನಕ ಮಾದೇಶ್ವರ ಮೂಡಲಗಿರಿಗೆ ಹೋಗಿ ಸೇರುವ ತನಕ, ಜೊತೆಗೆ ಈ ಬೇಲದ ಕುಪ್ಪೆಯ ಪ್ರಾಂತ್ಯಕ್ಕೆ ಬಂದು ಪಾದವನ್ನು ಮಿಟ್ಟಿ ಪವಾಡವನ್ನು ಮಾಡಿದಂತ ಈ ಪವಿತ್ರವಾದ ಕಥೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಬೇಕು. ಇವತ್ತು ಕೇಳ್ತಾ ಇದ್ದೀರಾ, ಜನಸಾಗರವೇ ತುಂಬಿದೆ ಈ ಗ್ರಾಮದಲ್ಲಿ. ಇವತ್ತು ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಉಘೇ ಮಾತ್ಮಲ್ಲಯ್ಯ, ಉಘೇ ಮಾಯ್ಕಾರ, ಬೇಲದ ಕುಪ್ಪೆ ಮಾದೇಶ್ವರನ ಒಂದ್ಸಾರಿ ಉಘೇನೆ. ಆ ಕಾಡೊಳಗಿರುವ ಬೇಲದ ಕುಪ್ಪೆ ಮಾದೇಶ್ವರನ ತಂದು ಚನ್ನಗುಂಡಿ ಊರೊಳಗಡೆ ಇವತ್ತು ನಿಲ್ಲಿಸಿಸ್ಬಿಟ್ಟವ್ರೆ. ಆ ಹೆಸರನ್ನು ಕೂಡ ಬೇಲದ ಕುಪ್ಪೆ ಮಾದೇಶ್ವರ ಅಂತಾನೆ ಹೆಸರು ಕರೆದವ್ರೆ. ನಿಜವಾಗ್ಲೂ ಕೂಡ ಆ ಹೆಸರು ಈ ಗ್ರಾಮಕ್ಕೆ ಸಲ್ಲಬೇಕು. ಒಂದು ಚಪ್ಪಾಳೆ ಹೊಡಿರಿ. ಇಂಥ ಪವಿತ್ರವಾದಂಥ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಆ ಮೈಕಾರ ಮಾದೇಶ್ವರನನ್ನ ಭಕ್ತಿಯಿಂದ ಕೊಂಡಾಡಿ, ಬೀದಿಗೀದಿ ಕಂಡ್ರಲ್ಲ ಗಲಾಟೆ ಮಾಡ್ಬಿಡಿ, ಅಲ್ಲೇ ಕೂತ್ಕೊಂಡು ಸುಮ್ ಕೇಳಿ. ಉಗೇ ಮಾತು ಬಲ್ಲಯ್ಯ. ಎಲ್ಲ ಐಕ್ಳು 5G ಲುಟ್ಬಿಟ್ಟವ. ಈಗ ಈ 5G ನೆಟ್ವರ್ಕ್ ಲುಟ್ಬಿಟ್ಟು ಟವರ್ನೇ ಎತ್ತಕ್ಕೆ ಹೋಯ್ತವ ಈಗ ಮೇಲಕ್ಕೆ. ಏನು ಮಾಡಕ್ಕಾಗಲ್ಲ, ಅದು ಬಹಳ ಫಾಸ್ಟು. ಅದರಿಂದ ಇವತ್ತಿನ ಕಾಲ ಆಗಿದೆ. ಉಗೇ ಮಾದೇಶ್ವರ, ಉಗೇ ಮಾಯ್ಕಾರ, ಉಗೇ ಮಾದಪ್ಪ. ಮಾದಪ್ಪ ಬರುವಾಗ ಮಾಡಲಗಮೆಂದಿತೋ, ಬೇಲದ ಗಬ್ಬೆ ಮಾದಪ್ಪ ಬರುವಾಗ ಚನ್ನಗುಂಡಿ ಗ್ರಾಮವೆಲ್ಲ ಉಗೇ ಎಂದಿತು. ಉಗೇ ಮಲ್ಲಯ್ಯ. ಮಾಳದಲ್ಲಿ ಗರುಗೆ ಚಿಗುರಾವ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು. ಮಲ್ಲಿಗೆಯ ಹಣ ಸುಧಾರಿ ಮಲ್ಲಿಗೆಯ ಹಣ ಸುಧಾರಿ
ಎಲ್ಲ ಮಾತಾಡ್ಕೊಂಡ್ಬಿಟ್ರ ಕೂಗ್ಬೇಡ ಕಮ್ಮಿದ್ ಏನ್ ಮಾಡ್ದ ನೋಡೋ ಅಂತ ಗೊಂಬಪ್ಪನ್ ಮಾಡಿ ಕುಂಡಿಸ್ತಾರಲ್ಲ ಹಂಗ ಕೂತಾರ. ಅದೇನು ಮಾಯ ಶಾಪು ಹೋಗಪ್ಪ ಮುಗೇ ಮಾತ್ ಮಲ್ಲಯ್ಯ. ಖುಷಿನೇ ಇಲ್ವಲ್ಲ ಮುಖದಲ್ಲಿ. ನಿಂತ್ಕಟ್ಕೊಂಡ್ ಕೂತೀವಿ ಯಾವ ಖುಷಿ ಹೋಗು ಅಂತ ಅವರು
ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಮೊದಲೇ ಹೇಳದ್ನಲ್ಲ, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಂಗೆ ಅಂತ. ಭಗವಂತನ ಸನ್ನಿಧಾನದಲ್ಲಿ ಇವತ್ತು ನಾವು ಎಷ್ಟೋ ದಿನಗಳ ಮಾಡಿದಂತ ಒಂದು ಫಲ ಇವತ್ತು ನಮಗೆ ಸಿಗ್ತಾ ಇದೆ. ಇವತ್ತು ನಾಳೆ ಅದು ಕಷ್ಟಪಟ್ಟು ಬಿಟ್ರೆ ನಾವು ಮಾಡೋದೆಲ್ಲ ಸಾರ್ಥಕವಾಗುತ್ತೆ. ಒಳ್ಳೇದನ್ನು ಮಾಡಿದವ್ರ ಜೊತೆಯಲ್ಲಿ ನಾವು ಕೂಡ ಒಳ್ಳೆಯವರಾಗಿ ಹೋಗ್ತೀವಿ. ಇದೇ ನೋಡಿ, ನಮ್ಮ ಈ ಒಂದು ವಜ್ರಲೇಪದಿಂದ ಅಂಟುಕೊಂಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಪುಣ್ಯವಂತರಾಗ್ತೀವಿ. ಅದಕ್ಕೆ ಇಷ್ಟು ಜನ ಇವತ್ತು ನಾವೆಲ್ಲರೂ ಈ ಚೆಲ್ಲಾಟಗಾರ ಮಹದೇಶ್ವರನ, ಬೇಲದ ಕುಪ್ಪೆ ಮಹದೇಶ್ವರನ ಸನ್ನಿಧಾನದಲ್ಲಿ ಇದ್ದೀವಿ. ಮಹಾದೇವ ಅಂತ ನಾಮಕರಣ ಮಾಡಿಬಿಟ್ರಲ್ಲ ವ್ಯಾಘ್ರಾನಂದ ಮಹರ್ಷಿಗಳು. ಏನಲ್ಲಿರೋರ್ಗೆಲ್ಲ ಖುಷಿ ನೋಡಿ, ಹೆಸರಲ್ಲಿ ಎಷ್ಟು ಅರ್ಥ ಇದೆ ಅಂತ. ಮಹಾದೇಶ್ವರ, ಮಾಯಿಕಾರ. ಹಿಂದಿನ ಕಾಲದಲ್ಲಿ ಹೆಸರಿಟ್ರೆ ಅವರವರ ಮನದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ದ ಕಾಲ. ಮಹಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಪ್ಪ, ಶಂಭಲಿಗಪ್ಪ, ರುದ್ರಪ್ಪ, ಕೆಂಪಪ್ಪ, ಶಿವಪ್ಪ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಮಾಸ್ನಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತುಟಮ್ಮ, ಉಪ್ಪಿಟ್ಟಮ್ಮ, ಮುದ್ದಮ್ಮ, ಕಾಪ್ರಿ, ಬೋಕಳಿ, ಕಿಟ್ಮಿ, ಜೊಲ್ಲಿ, ಡುಮ್ಮಿ. ನೋಡಿ ಅವ್ರವ್ರ ಮನದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ರು. ಮುಳ್ಕಟ್ಟಮ್ಮ. ನಮ್ ಇವತ್ತಿನ ಕಾಲದಲ್ಲಿ ನೋಡಿ, ಅವತ್ತಿನ ಕಾಲದಲ್ಲಿ ದೇವ್ರ ಲೋ ಶಂಭಲಿಂಗ ಅಪ್ಪಜೆ ಬಲೇಲೆ ಆಯ್ತಪ್ಪಜೆ. ಲೋ ಶಂಭಲಿಂಗ ಅಂದ್ರೆ ಲೋ ಅನ್ನೋದು ಇವನ್ಗೆ, ಶಂಭಲಿಂಗ ಅನ್ನೋದು ಅವನಿಗೆ. ಒಂದ್ 10 ಸರಿ ಮಗನ ಕರೆದ್ರೆ 10 ಸರಿ ದೇವ್ರನ್ನೂ ಕರೆದಂಗ ಆಗ್ಬೇಕು. ದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ದ ಕಾಲ. ನಮ್ಮ ಇವತ್ತಿನ ಕಾಲ ಈ ಮೊಬೈಲ್ ಪ್ರಪಂಚದ ಕಾಲ. ಕೂಸು ಹೊಟ್ಟ ಒಳಗಿದ್ದಲ್ಲೇ ಮೊಬೈಲ್ ತೀಡ್ತಾರೆ. ಗಂಡ ಆದ್ರ ಲೂನಾ ಅಂತ ಇಡ್ತೀನಿ, ಹೆಣ್ಣಾದ್ರ ಪೀನಾ ಅಂತ ಇಡ್ತೀನಿ. ಅದು ಲೂನನೂ ಆಗಲ್ಲ, ಪೀನನೂ ಆಗಲ್ಲ, ಒಳಗೆ ಸತ್ತೋಯ್ತದೆ. ಹುಟ್ಟಿದ ಮೇಲೆ ಕೆಲವು ಕಡೆ ಪೈಪೋಟಿ ಬೇರೆ ಬರ್ತದ ನೋಡಿರ್ಬೇಕು ನೀವು. ಯಾವ್ದೋ ಊರ್ಲಿ 3 ಜನ ವಾರವರ್ಗಿ ತಿರಿದ್ರಂತ ಅಣ್ಣ ತಂದಿರು ಇಡ್ತಿರು. ಒಬ್ಬ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು, ಇವ್ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು ಆಟ. ಇವು ಹಸಿರು ಬಣ್ಣ ಹೊಡೆಸ್ತಾರ, ಅವಳು ಹಸಿರು ಬಣ್ಣನೆ ಹೊಡೆಸ್ತಿದ್ದ. ಈ ತರ ಪೈಪೋಟಿಯಾಗಿ ಜೀವನ ನಡೀತಿರ್ಬೇಕಾದ್ರೆ ಅಪರೂಪಕ್ಕೆ ದೊಡ್ಡವನ್ನ ಇಡ್ತೀವಿ ಒಂದ್ ಗಂಡು ಕೂಸಾಬಿಡೋದ. ಕರ್ಕಂಬ ಬುದ್ಧಿಯವರ, ದೊಡ್ಡರಲ್ವಂತ ಚಿಕ್ಕವ್ರನ್ನೇ ಕರ್ಕಂಬ ಸಾಕು. ಬುದ್ಧಿಯವ್ರು ಬಂದ ತಗೊಳ್ಳಿ ಬಿದ್ದಿ 101 ಕಾಲ ದಕ್ಷಿಣ ಮಡಗಿದ್ದೀನಿ. ಆಗ್ದೇನ ಸಾಂತಿರ್ ಜಾಸ್ತಿ ಅವ್ರ ಎದುರಿಗೆ ಎದೆ ಮೆಟ್ಕೊಂಡು ತಿರುಗಾಡ್ದಾಗಿರ್ಬೇಕು. ಹೆಸರು ಹೆಂಗಿರ್ಬೇಕು ಅಂತ ಈ ಊರಿಗಿಂತ ಜೋರಾಗಿರ್ಬೇಕು. ಒಂದು ಸ್ವಾಮಿಗಳು ಬೇವಂತ್ಕೊಂಡ್ಬಿಟ್ರು. ಚೆನ್ಕೊಂಡಿದ್ದಕ್ಕೆ ಹೊಂಟಬೇಕಾಯ್ತು ದೇವಸ್ಥಾನ ಒಪ್ಪನಿಗೆ. ಇವಳು ಸಿಕ್ಕಾಕೊಂಡ್ಬಿಟ್ಮೇಲೆ ನಾನು ಈ ಊರಿಗಿಂತ ಜೋರಾಗಿರೋ ಹೆಸರು ಅಂದ್ರೆ ನಾ ಯಾವ ಪುಸ್ತಕದಲ್ಲಿ ಹುಡುಕ್ಲಿ ಅಂತ ಹುಡುಕ್ತಾರೆ, ಎಲ್ಲೂ ಸಿಕ್ಕೋದು. ಊಟ ಮಾಡ್ಕೊಂಡು 2 ಹಾಕೊಂಡು ಈಚೆ ಬಂದ್ರಲ್ಲ, ದೂರದಲ್ಲಿ ತಿರುಗಿ ನೋಡಿದ್ರಲ್ಲ, ಗುಡ್ಡ ಕಾಣಿಸ್ತು. ಅಮ್ಮ ನಿನ್ನ ಮಗನ ಹೆಸರು ಗುಡ್ಡಪ್ಪ. ಆಗ್ಬೇದೆ ತಾಯಿ, 5 ಕ್ಲಾಸ್ ಬುದ್ಧಿ, ಏನ್ ಮಾತಾಡಂಗಿಲ್ಲ. ಈ ಊರಿಗಿಂತ ಜೋರಾಗಿರೋ ಈ ಪಟ್ಟಿಗೋಸ್ಕರ ಆ ಪಟ್ಟಿ ಗುಡ್ಡನ್ನೇ ತಂದಿಟ್ಬಿಟ್ರಲ್ಲ ಬುದ್ಧಿ. ನನಗಂತೂ ಬಹಳ ಖುಷಿ ಆಗೋಯ್ತು ಕಳವ. ಬದುಕೋಗು, ಚೆನ್ನಾಗಿರು ಹೋಗು ಅಂದ್ರು. ಇವ ಗುಡ್ಡಪ್ಪ ಅಂತ ಹೆಸರಿಸ್ಬಿಟ್ಟಿರ್ಬೇಕಾದ್ರೆ ಪಕ್ಕದ ಮೇಲೆ ಇವಳು ವಾರಗಿತ್ತಿದ್ದಲ್ಲ, ಆಗ್ಲೇ ಏನ್ ಸುರು ಮಾಡ್ಕೊಂಡು ಅಯ್ಯೋ ಗುಡ್ಡನೇ ಬಾರಿ ದೊಡ್ಡ ತಿಸ್ಕೊಂಡದ. ದೇವ್ರು ನಂಗೆ ಎಂತದಾರ ಒಂದ್ ಕೊನ ಕೊಡ್ಲಿ. ಅವಳು ಗುಡ್ಗಿಂತ ಜೋರಾಗಿರೋ ಹೆಸರನ್ನ ಅದೇ ಬುದ್ಧಿಯವ್ರು ಕರ್ಕೊಂಬಂದಿಡ್ಸ್ತೀನಿ ಅಂತ ಛಾತಿ ಮಗ ಅಂತ ಇನ್ನೂ ಗೊತ್ತಿಲ್ಲ ನಲಿತದ. ತಿರ್ಕನ ಸಾವ್ತಿ, ಬೆರ್ಕನ ಸಾವ್ತಿ, ಡೂಪ್ಲಿಕೇಟ್ನ ಸಾವ್ತಿ. ಏನ್ ಸುಮ್ಮನೆ ಹೋಯ್ತಾ ಬತ್ತ, ಸುಮ್ಮನೆ ಬೋಯ್ತಾಳ. 7 ವರ್ಷ ತುಂಬ್ತಿರ್ಬೇಕಾದ್ರೆ 8ನೇ ಒಳಗೂ ಒಂದ್ ಗಂಟು ಕೂಸ ಆಗ್ಬಿಡಾದ. ಕರ್ಕಂಬ ಬುದ್ಧಿಯವ್ರು ಅವ್ರನ್ನ ಬಂದಿರಲ್ಲ, ಅವ್ರು ಯಾವಾಗೂ ಬುದ್ಧಿಯವ್ರು ಬಂದ್ರು. ತಗೊಳ್ಳಿ ಬುದ್ಧಿ 101 ಕಾಲ ಇನ್ನೂಡಿ 2 ವಾರ ಮಡಗಿನಿ. ಹೆಸರು ಹೆಂಗಿರ್ಬೇಕು ಅಂತ, ಗುಡ್ಡಕ್ಕೆ ಜೋರಾಗಿರ್ಬೇಕು. ಅನ್ಕ ನೋಡಿ ಹೆಂಗ್ ನಿಲ್ಸಿದ್ವು ಅಲ್ಲಿ. ಎತ್ತಿ ಬುಂಡ ಮೇಲೆ ಬಿಟ್ಬಿಟ್ರ ಅಲ್ಲಿ ನೋಡಿ, ಕಾಯೋಳು ಹೆಂಗ ಹೋಳೋಗದ ಹಂಗ ಆಗ್ಬಿಡ್ಬೇಕು ಬುಂಡ. ಅತ್ತ ಮಡಗವ ನೀ ಮೊದ್ಲೇ ಸರಿ ಇಲ್ಲ. ಮತ್ತೆ ಹೆಸರು ಹೆಂಗಿರ್ಬೇಕು ಅಂತ, ಗುಡ್ಡಿಗೆ ಜೋರಾಗಿರ್ಬೇಕು. ಬುದ್ಧಿಯವ್ರು ಅಂತಾರೆ ಹಿಂಗೆ ದೊಡ್ಡದು ಅಂತ ಹೇಳ್ತಾರಲ್ಲಪ್ಪ. ಎಲ್ಲಾ ಸ್ವಾಮಿಗಳಿಗೂ ಅಂತಾರ ನಿಮಿಷ ಆದ್ರೆ ನನಗೂ ಅಂತಾರ ನಿಮಿಷ ಆಗೋಯ್ತಲ್ಲ. ಊಟ ಮಾಡಿ ಎಲ್ಲಡಕ್ಕೆ ಯಾಕ ಬಂದ್ರಲ್ಲ, ಅದೆಲ್ಲ ಮಾದಪ್ಪ ಜ್ಞಾಪಕ ಬಂದ್ಬಿಟ್ಟು. ನಮ್ಮ ನಿನ್ನ ಮಗನ ಹೆಸರು ಬೆಟ್ಟಪ್ಪ, ಇವಾಗ ಗುಡ್ಡಪ್ಪ, ಬೆಟ್ಟಪ್ಪ. ಈ 3ನೇ ವೇದಲ್ಲ ತಿರುಪತಿ, ಧರ್ಮಸ್ಥಳ ಎಲ್ಲಕ್ಕೋ ಬುಂಡಗಂಡೆ ಎಲ್ಲೂ ಮಾಡಿಸ್ಕೊಂಡ್ ಬಂದ್ಬಿಟ್ಟಾಳ. ಇದಕ್ಕೆ ಇವ್ರು 3 ಜನ ಹೋಯ್ತಿದಾರ ನೋಡ. ಬತ್ತಾರ ಇಲ್ಲ, 2 ಫುಲ್ ಎಡಬೆಟ್ಟ ಇತ್ತು, ಹೋಗಂಗಿಲ್ಲ ಅಂತ ಹೇಳಿನಿ. ಅಣ್ಣ ಅವ್ರಿಗೆ ಹೇಳ್ಬಿಡ್ಬೇಕಾದ್ರೆ ಟೀಗಿ ವ್ಯವಸ್ಥೆ ಮಾಡ್ಸೋ ಒಂಚೂರ. ಇಲ್ಲೇನಾಗಿದೆ, ಈ 3ನೇ ಒಳಗೆ ಯಾವಾಗ ಬೇಕು ಕೂಸು ಅಂತ ದೇವ್ರಿಗೆ ತಿರುಪತಿಗೆಲ್ಲ ಹೋಗಿದ್ ಬಂದ್ಬಿಟ್ಟವಳೆ. ಹೊಟ್ಟೆ ಕಿಚ್ಚಿನ ಪೂಜೆ, ಹೊಟ್ಟೆ ಕಿಚ್ಚಿನ ದೇವ್ರಿಗೆ ಪ್ರೀತಿ ಅಂತ ನೋಡಿ 7 ವರ್ಷ ತುಂಬ್ತಿರ್ಬೇಕಾದ್ರೆ 3ನೇ ಒಳಗೂ ಒಂದ್ ಗಂಟು ಕೂಸ ಬೂಡಾದ. ಗಂಡು ಕೂಸ ಆಯ್ತು ಅಂದೇ ಇಟ್ಗೆ ಸ್ವಾಮಿಗಳಗ ಚಿಕನ್ ಗುನ್ಯ, ಡೆಂಗು, ಕೊರೋನಾ ಎಲ್ಲ ಹೊಸ ಬಂದ್ಬಿಟ್ಟಾದ. ಕಾಟ ನಡಕ್ತಾರ. ಬುದೇ ನಮ್ಮ ಅಕ್ಕ ಒಂದು ಕೂಸೆ ತಳ ವ್ಯಾಗನ್ ಬರ್ಬೇಕಂತ ಬನ್ನಿ, ಆಗಲ್ಲ ಕಯ್ಯ. ಬೆನ್ನವು, ಜರ ಎಲ್ಲ ಬಂದ್ಬಿಟ್ಟವ. ಆಗಲ್ಲ ಕಯ್ಯ, ಆಗಲ್ಲ ಅಂದ್ರೆ ಅವಳೇ ಬಂದಾಳಂತ ಬರದ. ಬೆನ್ನವು ಎಲ್ಲಾನು ಬರೆಸ್ತಾಳವ. ಅಯ್ಯೋ ನಿಮ್ಮ ಅಕ್ಕ ಮೊದ್ಲೇ ಸರಿ ನಡಪ್ಪ ಬರ್ತೀನಿ ನಾನು ಆಡ್ಕೊಂಡ್. ಬುದ್ಧಿಯವ್ರು ಬಂದ್ರು.
ತಗೊಳ್ಬುದೇ 101 ಕಾಲು 303 ಮಡಗಿನಿ. ಹೆಸರು ಹೆಂಗಿರ್ಬೇಕು ಗೊತ್ತಾ? ಗುಡ್ಡ ಬೆಟ್ಟಕ್ಕೆ ಜೋರಾಗಿರ್ಬೇಕು. ನಂತವ ಅವೆಲ್ಲ ನಡಗಿಡೆಲ್ಲ ಬಾಂಡ್ಲಿ ಎಣ್ಣಕ ಆದದ ಯಾತಿಕವ ಎತ್ತಿ ಬುಂಡ ಮೇಲೆ ಊದ್ಬಿಟ್ರೆ ಕೆಂಪಿರ ಬುದ್ಧಿಯವರು ಕರ್ಗಾಗ್ಬಿಡ್ಬೇಕು ನೀವು. ಅಯ್ಯೋ ಅಂತ ಹೇಳಕಪ್ಪ ಅಂತದ್ದೆ. ಅಮ್ಮ ಕೂಸು ಹೆಂಗಿದ್ದು ತೋರ್ಸವ ನೋಡವ್. ಕೂಸು ನೋಡ್ಬಿಟ್ಟು ಏನಾರ ಐಡೆ ಬಂದೇನೋ ನೋಡ್ದ ಅದು ಕಿಯೋ ಅಂತದ. ಅಯ್ಯೋ ಮುದೇವಿ ಹುಟ್ಟದಾಗ್ಲೇ ಸತ್ತೋಗಿದ್ರೆ ನನಗೆ ಯಾಕೆ ಹಿಂಸೆ ಆಯ್ತಿತ್ತು. ಮಕ್ಕಳು ಹುಟ್ಟಿದ್ರ ಪಂಚಾಂಗ ತೆಗೆದು ನೋಡ್ತಾರ. ಅವು ಅಪ್ಪನಿಗೆ ಕೇಡು ಸ್ವಾದ್ರ ಮಾವನಿಗೆ ಕೇಡು ಅಂತ ಬರೋದು ಕೇಳಿವ್ನಿ. ಈ ಬಡ್ಡೆ ತದ್ ಉಟ್ಬಿಟ್ಟು ಸ್ವಾಮಿಗಳಿಗೆ ಕೇಡು ತಂದು ಮಾಡ್ಬಿಟ್ಟು ಕೂತದಲ್ಲ. ಈಗ ಯಾವಲ್ಲವ ನಗ್ತಿರವ. ನನ್ನ ಕಥ ನನಗ ಕೂತದ. ಬುದ್ಧಿಯವರು ಯಾವ ಹೆಸರಿಡ್ಲಪ್ಪ ಒಳ್ಳೆ ನನ್ನ ತಲೆ ಮೇಲೆ ಪರ್ವತ. ಬುದ್ಧಿಯವ್ರಗ ಜರ ಪರ ಬೆನ್ನವು ಎಲ್ಲ ಹೊಂಟೋಯ್ತು. ಕರ್ಕೊಂಬ ಕೂಸಾಲೆ ಜ್ವರ ಅಂತಿರಲ್ಲ ಬುದೇ. ಜರಾಗಿರ ಎಲ್ಲ ಹೊಂಟಾಗೋಯ್ತು. ಅವಳ ಮಗನ ಹೆಸರು ಏನಂದೆ? ಗುಡ್ಡಪ್ಪ. ನಿನ್ನ ಮಗನ ಹೆಸರು? ಬೆಟ್ಟಪ್ಪ. ನಿನ್ನ ಮಗನ ಹೆಸರು ಪರ್ವತಪ್ಪ. ಪರ್ವತಪ್ಪನಲ್ಲ ಪರ್ವತಪ್ಪ. ವಾಕ್ಯ ಅರ್ಕವತ್ತು ಪಾಗೆ ಪಾವತ್ತು 1 ಅಕ್ಷರ ಎಕ್ಸ್ಟ್ರಾ ಫಿಟ್ಟಿಂಗ್ ಬದುಕೋಗು. ಬುದ್ಧಿ ದಿನ ನಮ್ಮಟ್ಟಿಗೆ ಟೀಪನು ನಾಷ್ಟ ಎಲ್ಲಕ್ಕೂ ಬರ್ಬೇಕು ಅಂದ್ಲು. ಅದು ಟೀಪನು ನಾಷ್ಟ 7 ಒಂದಿಯಾ ಊಟಕ್ಕೂ ಬರ್ತೀನಿ ನಾನು ಅಂದದ್ದೇ ಬುದ್ಧಿಯವರು. ಅವತ್ತು ಸಿದ್ಧಗಂಗಾ ಬುದ್ಧಿಯವ್ರು ಕಾರ್ ಹತ್ತಿರೋದವ್ರು. ಮತ್ತೆ ದೇವಸ್ಥಾನ ಓಪನ್ಗೆ ಬಂದಿರಲ್ಲ ಅವತ್ತೇ ಎತ್ಬಿಟ್ರು. ಅದು ಎತ್ತಗೊಂಟಾದ್ರು. 4ನೇ ವ್ಯಾವಾಳರು ಎತ್ಗಿತ್ಬಿಟ್ಟಾಳು ಕೂಸ ಅಂತ ಅವ್ರಿಗೆ ಭಯ. ನೋಡಿ ಎಂತೆಂಥ ಹೆಸರುಗಳು ನಮ್ಮ ಇವತ್ತಿನ ಕಾಲದಲ್ಲಿ. ಅದೇನೇನೋ ಹೆಸರುಗಳು. ಬುದ್ಧಿಯವರೇ ಒಂದು ಹೆಸರು ಕರೆದ್ರೆ ಅವರೇ ಒಂದು ಹೆಸರು ಕರ್ಕೊಂಡಿರ್ತಾರ. ಇಲ್ಲಿ ನಮ್ಮ ಕಥೆಯಲ್ಲಿ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿದ ಕೂಡಲೇ ಮಹಾದೇವನನ್ನ ಬಂಗಾರದ ತೊಟ್ಲಲ್ಲಿ ಹಾಕಿ ಜೋಗುಳ ಆಡ್ತಾರೆ. ಆ ಸಂತೋಷ ಸಂಭ್ರಮದಲ್ಲಿ ಮಕ್ಕಳ ಜೊತೆಯಲ್ಲಿ ಲಾಲನೆ ಪಾಲನೆ ಮಾಡುತ್ತಾ ದಿನೇ ದಿನೇ ಬೆಳೀತಾ ಇದ್ದಾನೆ ಮಾಯಿಕಾರ. ಆ ಸಂಭ್ರಮ ಹೇಗೆ ಅಂತ ನಾವೆಲ್ಲರೂ ಕೂಡ ಒಂದೇ ಸಲ ಕೇಳೇ ಬಿಡವ, ನೋಡವ ತಾಳಿ ಹೇಗೆ ಅಂತ. ಬತ್ತಾದ ಮಹಾದೇವ ಅಂತ ನಾಮಕರಣ ಮಾಡ್ಬಿಟ್ರು. ಮಕ್ಕಳಿಗೆಲ್ಲ ಇವನೇ ಗುರು. ಬಂತು ಕಂಡ್ರು ನಿಮ್ ಕತೆಗೆ. ಎಲ್ಲೇ ಒಂದು ಇಲ್ಲವು ಇಲ್ಲಿ ಬಂದು ಕೂತವ. ಇರ್ಲಿ ಕಪ್ಪಗಳ ಯಾರೋ ವಾಸಿ ಬಾಲ ಒಂದಿಲ್ಲ ಅಷ್ಟೇ. ದೇವಸ್ಥಾನ ಎಲ್ಲ ಹತ್ತಿ ಸುಮ್ಮನೆ ಇಳಿದ್ಬಿಟ್ಟ ತಗಲ್ಲ ಬಳ ಇರ್ಲಿ. ಎಲ್ಲಾರು ಹತ್ಕೊಂಡು ಹೇಳಿ ಬಿದ್ಗಿದ್ ಬಿಟ್ಟರೆ ಜೋಪಾನ. ಇಲ್ಲೇನಾಗಿದೆ ಅಂದ್ರೆ ಮಕ್ಕಳಿಗೆಲ್ಲ ಗುರುವಾಗಿ ಮಹಾದೇವ. ನಾನು ಹೇಳ್ದಾಗ ಹೇಳ್ಬೇಕಂಡ್ರು ಜೋರಾಗಿ ಹೇಳ್ಬೇಕು. ತಾಯಿಯೇ ದೇವರು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಅವ್ನು ಹೇಳ್ತಲ್ಲ ಕಣ. ಹೇಳ್ಬೇಕು ಕಣ. ಮಾತೃದೇವೋ ಭವ. ಪಿತೃದೇವೋ ಭವ. ಆಚಾರ್ಯ ದೇವೋ ಭವ. ಆಚಾರ್ಯ ನಂಬಾವ. ಆಚಾರ್ಯ ನಂಬಾವನಲ್ಲ ಕಣ. ಆಚಾರ್ಯ ದೇವೋ ಭವ.
ಎಷ್ಟು ಚೆನ್ನಾಗಿ ಒಳ್ಳೆ ಜಾಣ ಮಕ್ಕಳು ಬಾಯಿ ಬಿಡ್ತಿಲ್ಲ ಅಷ್ಟೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಚಿಕ್ಕಂದಿನಿಂದ ಹೇಳ್ಕೊಟ್ಟ ಪಾತು ಕೊನೆ ತನಕ ಬರುತ್ತಂತೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಪ್ರತಿಯೊಂದು ವೇದಿಕೆಯಲ್ಲಿ ಈ ಮಾತು ಹೇಳ್ತಿದ್ರು. ಮಕ್ಕಳಿಗೆ ಅಂತ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಓ, ಮಕ್ಕಳನ್ನೇ ಮಾರ್ಬಿಟ್ಟು ಆಸ್ತಿ ಮಾಡೋದು ಅನ್ನೋದ. ಮಕ್ಕಳು ಮಾರ್ಬಿಟ್ಟು ಆಸ್ತಿ ಮಾಡಿ ಅಂದ್ರೇನು? ಮಕ್ಕಳನ್ನೇ ಆಸ್ತಿ ಮಾಡಿ ಅಂದ್ರೆ ಅವ್ರ ಅಪ್ಪ ಮಡಗಿರೋದು 2 ಎಕರೆ ಜಮೀನು ಕೊಡ್ಬೋದು, ಒಂದು ಮನೆ ಕೊಡ್ಬೋದು, ಬೇಡ 3 ಎಕರೆನೇ ಕೊಡ್ಬೋದು, 4 ಎಕರೆನೇ ಕೊಡ್ಬೋದು. ಆದ್ರೆ ಅವನಿಗೆ ಓದ್ಬಿಟ್ಟು ಒಳ್ಳೆ ವಿದ್ಯಾವಂತನಾಗ್ಬಿಟ್ರೆ ಓದಿಗೆ ಕೊನೆ ಇಲ್ಲ. ಅವನು ಒಳ್ಳೆ ವಿದ್ಯಾವಂತನಾಗ್ಬಿಟ್ಟು ಏನಾದ್ರೂ ತಹಸೀಲ್ದಾರರಾಗ್ಬಿಟ್ನಪ್ಪ, ಇಡೀ ತಾಲೂಕೆ ಅವನ ಕೈ ಮುಗಿಬೇಕಲ್ಲ. ಎಷ್ಟು ಜನ ಆಳುಗಳಿಟ್ಕೊತಾನೆ ಏನ್ರೋ. ಅದಕ್ಕೆ ವಿದ್ಯೆ ಜಗತ್ತಿನಲ್ಲಿ ದೊಡ್ಡದು. ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಯಾವುದು? ನಿದ್ದೆ. ಇವ್ ಮುದ್ದೆ ಇವ್ ನಿದ್ದೆ ಹೇಳ್ತಾವನೆ. ಯಾವ್ದ್ರ? ವಿದ್ಯೆ. ಕಳ್ಳರು ಯಾರು ಕಿತ್ಕೊಳಕ್ಕಾಗಲ್ಲ. ಊರಿಂದ ಆಚೆ ತಳ್ಳಬಹುದು, ಒಡವೆ ಕಿತ್ಕೋಬಹುದು, ಆಸ್ತಿ ಕಿತ್ಕೋಬಹುದು. ಒಳಗಿರೋ ವಿದ್ವತ್ತನ ಯಾರು ಕಿತ್ಕೊಳಕ್ಕಾಗತ್ತಾ? ಬಂದಂಗಾಯ್ತು. ಇದಕ್ಕೆ ನೋಡಿ, ಅದಕ್ಕೆ ನೀವೆಲ್ಲರೂ ಒಳ್ಳೆ ಜಾಣ ಮಕ್ಕಳಾಗಬೇಕು. ಊರಿಗೆ ಒಳ್ಳೆ ಹೆಸರು ತರಬೇಕು. ಊರ ಹೆಸರೇ ಚೇಂಜ್ ಮಾಡ್ಬಿಡ್ತಾನ. ಚನ್ನಗುಂಡಿ ಅಂತ ಇರ್ಲಿ, ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಒಳ್ಳೆ ಕೀರ್ತಿವಂತರಾಗಬೇಕು. ಅದನ್ನ ಸಿದ್ಧಗಂಗಾ ಸ್ವಾಮೀಜಿಗಳು ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿ, ಸುಸಂಸ್ಕೃತವನ್ನು ಕಲಿಸಿ, ಆ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಿ. ಏನಪ್ಪಾ ಮಕ್ಕಳು ಕಲ್ತಿರೋ ಬುದ್ಧಿ ಅಂತ ಕೊಂಡಾಡಬೇಕು. ತಂದೆ ತಾಯಿಗಳ ತಲೆ ಎತ್ತಿ ಓಡಾಡುವಂತ ಮಾಡುವವರು ಮಕ್ಕಳು. ಇದನ್ನು ಮಹಾದೇವ ತಂದೆ ತಾಯಿಗಳ ಸೇವೆಯ ಜೊತೆಯಲ್ಲಿ ಈ ಕಾಯಕವನ್ನು ಮಾಡ್ತಾ ಮಕ್ಕಳಿಗೆಲ್ಲ ತಿಳುವಳಿಕೆ ಪಾಠ ಹೇಳಿಕೊಡ್ತಾ 4 ವರ್ಷ ತುಂಬಿರಬೇಕಾದ್ರೆ ಗುರುಕುಲ ಕರ್ಕೊ ಬಂದವರೇ. ಅವತ್ತೇ ಮೊದಲನೇ ದಿವಸ ಗುರುಗಳು 5 ಅಕ್ಷರ ಬರ್ಕೊಟ್ರು. ಹೇಳಪ್ಪ, ನಮಃ ಶಿವಾಯ. ನಮಃ ಶಿವಾಯ ಹೇಳ್ರ ಜೋರಾಗಿ. ಅದೇಕ ಉಸಿರೇ ಬರೋದು. ಒಂದೊಂದ್ ಸಟ್ಕ ಪಾಯಸ ಕುಡ್ದಿದ್ರಿ. ನಮಃ ಶಿವಾಯ. ನಮ್ ಶಿವಯ್ಯ. ನಮ್ ಶಿವಯ್ಯನಲ್ಲ, ನಮಃ ಶಿವಾಯ. ನಮಃ ಶಿವಾಯ. 5 ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳು ಸ್ಥಾನಕ್ಕೆ ಅಂತ ಹೊರಟಿದ್ದಾರೆ. ಇವನು ಚೆಲ್ಲಾಟಗಾರ, ಗುರುಗಳು ಗೊತ್ತು. ಇದನ್ನು ಈಗ ತಿದ್ದಬೇಕು ಅಂದ್ರು. ಕೆಲವು ಮಕ್ಕಳಿಗೆ ಮೊದಲನೇ ದಿವಸ ಸ್ಕೂಲ್ ತಕೊಂಡೋಗಿ ಕುಂಡಿಸ್ಬಿಡ್ತಾರ. ದೊಣ್ಣ ನೋಡ್ತಾ ಇರ್ತಾರ ಮೇಷ್ಟ್ರು. ದೊಣ್ಣನ ಅದು ಹೇಳ ಹೇಳ ಏನ್ 2 ಮೂಗ್ಲು ತೊತ್ ನರಿತಿರುತ್ತಾ ಬ್ಯಾಡಿ ಆಕಾತ ಮೊದಲನೇ ದಿವಸ. ಆಮೇಲೆ ಅಡ್ಜಸ್ಟ್ಮೆಂಟ್ ಆಯ್ತಾನ. ಮೇಷ್ಟ್ರು ಕೂತ್ಗಳ ಜಾಕೆ ಬೇಕಾದ್ರೆ ಮುಳ್ ಮಡಗ್ತಾನ. ಆಮೇಲೆ ಮೊದಲನೇ ದಿವಸ ಹಂಗೆ ನೋಡಿ ಮಕ್ಕಳು. ಇಲ್ಲಿ ಆ 5 ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳು ಸ್ಥಾನಕ್ಕೆ ಅಂತ ಹೊರಟಿದ್ದಾರೆ. ಚೆಲ್ಲಾಟಗಾರ ತಿದ್ದಬೇಕಾಗಿತ್ತು. ಇವನೇನ್ ಮಾಡ್ದ? ಎಲ್ಲವನ್ನ ಅಳಿಸ್ಬಿಟ್ಟ. ಎಲ್ಲನೂ ಅಳಿಸ್ಬಿಟ್ಟು ಏನ್ ಮಾಡ್ದ? ಗುರುಗಳು ಬರ್ಕೊಟ್ಟಿದ್ದವ್ರ 5 ಅಕ್ಷರಗಳು ಹಾಲ್ಗೆ ತುಂಬಾ ಅಕ್ಷರಗಳು ಬರ್ದ. ಏನಂತ ಬರ್ದ? 1 ಉಂಟು 1 ಇಲ್ಲ, 2 ಉಂಟು 2 ಇಲ್ಲ, 3 ಉಂಟು 3 ಇಲ್ಲ, 4 ಉಂಟು 4 ಇಲ್ಲ, 5 ಉಂಟು 5 ಇಲ್ಲ, 6 ಉಂಟು 6 ಇಲ್ಲ, 7 ಉಂಟು 7 ಇಲ್ಲ, 8 ಉಂಟು 8 ಇಲ್ಲ, 9 ಉಂಟು 9 ಇಲ್ಲ, 10 ಉಂಟು 10 ಇಲ್ಲ. ಅನ್ನೊಂದು ಬೇಡ, ಅತ್ತೆ ಸಾಕು. 10 ಉಂಟು 10 ಇಲ್ಲ ಅಂತ 10 ಸಾಲು ಬರೆದು ಮಾಡ್ಬಿಟ್ಟು ಕೂತವನೇ. ಗುರುಗಳು ಸ್ಥಾನ ಜಪತ ಪಾದಗಳನ್ನು ಮುಗಿಸ್ಕೊ ಬಂದ್ಬಿಟ್ರು. ಮಹಾದೇವ ಎಲ್ಲಿ ತಿದ್ದು ಒಂದೆಲ್ಲ ತಿದ್ದಿದೇನಪ್ಪ? ಇದ್ದೇನೆ ಗುರುಗಳೇ. ಏನ್ ತಿದ್ದಿದೀಯಾ? 1 ಉಂಟು 1 ಇಲ್ಲ. ಏನು ಇದು? ಯಾರ್తో ಬರ್ಸ್ಕೊಂಡೆ ಇದನ್ನ? ನಾನೇ ಬರ್ದೆ ಗುರುಗಳೇ. ಮುಚ್ಚು ಬಾಯಿ. ಇವತ್ ಪಾಠಶಾಲೆಗೆ ಒಂದಿಷ್ಟು ಅಕ್ಷರ ಬರೋಕ್ ಸಾಧ್ಯವೇ ಇಲ್ಲ. ಹೇಳ, ಯಾರು ಬರ್ಕೊಟ್ರು ಅಂತ? ನಾನೇ ಬರ್ದೆ ಗುರುಗಳೇ. ಇವನೇ ಬರ್ದೇನೋ? ಮಹಾದೇವ ಏನೋ ಕೀರ್ತಿದ್ದ ಗುರುಗಳೇ. ಏನ್ ಬರ್ದಿದೀಯಾ? 1 ಉಂಟು 1 ಇಲ್ಲ. ಏನು ಹಾಗಂದ್ರೆ ಚರ್ಮ ಸುದ್ದು ಬಿಡ್ತೀನಿ ಬಡವ. ಗುರುಗಳೇ, 1 ಉಂಟು 1 ಇಲ್ಲ ಅಂದ್ರೆ ಆತಳ ಸುತ್ತಲ ಸಾತಳ ತಳಾತಳ ಪಾತಾಳಗಳಿಗೂ ಪರಮಾತ್ಮನೊಬ್ಬನೇ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇಯುವ ಪಶುಗಳಿಗೆ ಮೇವಾಗಿ, ಕಲ್ಲೊಳಗಿರುವ ಕಪ್ಪೆಗೂ ನೀರು ಮರಳನ್ನು ಕೊಡ್ತಕ್ಕಂಥ ಅವನೇ ಸರ್ವಂತರಾಮ ಶಿವ. ಶಿವನಿಲ್ಲದ ಜಗವಿಲ್ಲ, ಜಗವಿಲ್ಲದ ಶಿವನಿಲ್ಲ. ಸಕಲ ಜೀವಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರುವ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ 1 ಉಂಟು. ಚಪ್ಪಾಳೆ ಹೊಡಿರಿ. 1 ಇಲ್ಲ. ಜೋರಾಗೆಲ್ಲ ಹೊಡಿರಿ. ಮಹಾದೇವ 2 ಉಂಟು 2 ಇಲ್ಲ ಅಂದ್ರೆ ಗುರುಗಳೇ, ಜೀವನದಲ್ಲಿ ಮನುಷ್ಯನಿಗೆ ಎದುರಾಗ್ತಕ್ಕಂಥ ಕಷ್ಟ ಸುಖಗಳು, ಕಾಲಮಾನಗಳನ್ನು ತಿಳಿಸ್ತಕ್ಕಂಥ ಹಗಲು ರಾತ್ರಿಗಳು, ನಿಜವಾದ ದೇವರುಗಳು, ತಾಯಿ ತಂದೆ, ಇವುಗಳೆಲ್ಲ 2. ಇದಕ್ಕೆ 2 ಉಂಟು 2 ಇಲ್ಲ ಅಂತ ಬರೆದು ಬಿಟ್ಟೆ ಗುರುಗಳೇ. ಬಲ 3 ಉಂಟು 3 ಇಲ್ಲ ಅಂದ್ರೆ ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು 3. ಶಿವನಿಗುಂಟು 3 ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 3 ಉಂಟು 3 ಇಲ್ಲ ಅಂತ ಬರೆದು ಬಿಟ್ಟೆ. ಅದರ ಚಪ್ಪಾಳೆನ
ಮಹಾದೇವ 4 ಇಲ್ಲ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ವೇದಗಳ 4, ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4, ಕೃತ ತ್ರೇತ ದ್ವಾಪರ ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಇಲ್ಲ ಅಂತ ಬರೆದುಬಿಟ್ಟು 5 ಉಂಟು 5 ಇಲ್ಲ ಅಂದ್ರೆ ಗುರುಗಳೇ ಈಗ ತಾನು ಬರ್ಕೊಟ್ಟಿದ್ರೆ ನಮಃ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿ ಮಂತ್ರ. ಈ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರವಿಲ್ಲ ಗುರುಗಳೇ. ಈ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಂಚಾಚಾರದಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು 5 ಇಲ್ಲ ಅಂತ ಬರೆದುಬಿಟ್ಟೆ. ಹಾಗಾದ್ರೆ 6 ಉಂಟು 6 ಇಲ್ಲ ಅಂದ್ರೆ ಗುರುಗಳೇ ಶಿವಯೋಗಿಗಳು ರಚಿಸಿರ್ತಕ್ಕಂಥ ಷಡ್ಸ್ಥಳಗಳು, ಷಡಾಕ್ಷರಿ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಿಗಳು ಇವುಗಳೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು 6 ಇಲ್ಲ ಅಂತ ಬರೆದುಬಿಟ್ಟೆ. ಮಹಾದೇವ 7 ಉಂಟು 7 ಇಲ್ಲ ಅಂದ್ರೆ ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ಋಷಿಗಳಲ್ಲಿ 7 ಋಷಿಗಳು, ದೇವತೆಗಳಲ್ಲಿ 7 ಮಾತೃಕೆಯರು, ಇವುಗಳೆಲ್ಲ 7. ಮಾನವ ನೀನು ಜ್ಞಾನವಂತನಾಗಿ ಮೇಲಕ್ಕೆದ್ದೇಳು ಎಂಬ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು 7 ಇಲ್ಲ ಅಂತ ಬರೆದುಬಿಟ್ಟು. ಮಹಾದೇವ 8 ಉಂಟು 8 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯು ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು 8 ದಿಕ್ಕುಗಳು, ಮನುಷ್ಯನಿಗುಂಟು ಅಷ್ಟಮದಗಳು, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷ ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು, ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳೆಲ್ಲ 8ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 8 ಉಂಟು 8 ಇಲ್ಲ ಅಂತ ಬರೆದುಬಿಟ್ಟೆ. ಮಹಾದೇವ 9 ಉಂಟು 9 ಇಲ್ಲ ಅಂದ್ರೆ ಏನಪ್ಪ ಗುರುಗಳೇ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾಹುವೇ ಕೇತುವೇ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. ಸುಮಾರು ಬೋನಿ ಮಾಡೋದು ಇದಕ್ಕಣ ಹೋಗ ಕೂತ್ಕವ ಚೆನ್ನಾಗಿ. 51 ರೂಪಾಯಿ ಬಹುಮಾನ ಕೊಟ್ಟಾಳ ಅಮ್ಮ. ನೀವೆಲ್ಲ ಕೂತಿದ್ದೀರಿ ನೋಡ್ತಾ ಕೊಡ್ತಾರ. ಭಗವಂತ ಅವ್ರಿಗೂ ಒಳ್ಳೇದು ಮಾಡ್ಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆಚ್ಚ ರಾಹುವೇ ಕೇತುವೇ ನಮಃ ಎಂಬತಕ್ಕಂಥ 9 ನವಗ್ರಹಗಳು, ನವರಾಶಿಗಳು, ನವಲೀಲೆಗಳು, ನವಶಕ್ತಿಗಳು, ನವಯೋಗಗಳು, ಇವುಗಳೆಲ್ಲ 9ರ ಪದದ ಸಂಕೇತಾರ್ಥ ಗುರುಗಳು. ಇದಕ್ಕೆ 9 ಉಂಟು 9 ಇಲ್ಲ. ಇನ್ನೊಂದು ಸಾಲದೆ ಹೇಳ್ಬಿಡಪ್ಪ ಗುರುಗಳೇ. 9 ತುಂಬದ ಮೇಲೆ 10 ಎಲ್ಲಿಗೆ? ಸ್ವರ್ಗದ ಬಾಗಿಲು ತೆಗೆದಿದೆ 10, ಕೈಲಾಸದ ಮೆಟ್ಲು ಸಿಕ್ಕಿದೆ 10, ನಿನಗೆ ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರವನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಆಹಾ, ನೀನು ನನಗೆ ಗೊತ್ತಿಲ್ಲದ ವಿದ್ಯೆಯನ್ನು ಹೇಳ್ಕೊಡಕ್ ಬಂದವನಪ್ಪ, ನೀನು ಕಲಿಯಕ್ ಬರಲಿಲ್ಲ. ದ್ವೈತ ಶಕ್ತಿ ವಿಶಿಷ್ಟಾದ್ವೈತ ವಿದ್ಯೆಗಳನ್ನೆಲ್ಲ ಬಲ್ಲವನು ನೀನು. ನಿನಗೇನಾದ್ರೂ ಬಹುಮಾನ ಕೊಡಬೇಕಲ್ಲ ಅಂತ ಗುರುಗಳು ಜೋಳಿಗೆಯಿಂದ ಒಂದು ವಿಭೂತಿ ಉಂಡೆಯನ್ನು ತೆಗೆದುಕೊಟ್ರು. ಗುರುಗಳೇ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲಪ್ಪ, ವ್ಯಾಘ್ರಾಂತ ಮಹರ್ಷಿಗಳು ಕೊಟ್ಟರು. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗ್ಲೂ ನಿನ್ ಜೊತೆಲಿರ್ಲಿ. ಮುಂದೊಮ್ಮೆ ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನು ಕೈಲಿಡ್ಕೊಂಡು ಜಾಯ ಗುರುದೇವ ಅಂತ ಕರಿ. ಈ ವಿಭೂತಿ ಉಂಡೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ ಅಂದಾಗ ನೋಡಿ, ಇವತ್ತು ಮಾದಪ್ಪನ ಮೆರವಣಿಗೆ ಮಾಡಬೇಕಾದ್ರೆ ಹುಲಿವಾನೆ ಎತ್ತಿಸ್ತೀವಿ, ಹುಲಿವಾಹನದಯ್ಯ ಅಂತ ಕೊಂಡಾಡ್ತೀವಿ. ಹುಲಿ ಮೇಲೆ ಕೂತಿರೋದೇ ಅವನ ರೂಪ. ಅವನ ಮೆರವಣಿಗೆಗಳೆಲ್ಲ ಹುಲಿವಾಹನದ ಮೇಲೆ ನಡೆಯೋದು. ಆ ಹುಲಿಯನ್ನು ಬಹುಮಾನ ಕೊಟ್ಟವರು ಯಾರು? ಶ್ರೀಶೈಲದಲ್ಲಿ ವ್ಯಾಘ್ರಾನಂದ ಮಹರ್ಷಿಗಳು. ನಮ್ಮ ಕನ್ನಡ ನಾಡಿನಲ್ಲಿ ಆ ಹುಲಿ ಅಂದ್ರೆ ಆ ವಿಭೂತಿ ಉಂಡೆ ಹುಲಿಯಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಹೇಳ್ಕೊಡಪ್ಪ, ನಿನ್ನ ಆನಂದವಾಗಿ ಮಕ್ಕಳೆಲ್ಲ ನಿನ್ನಿಂದ ಸಂತೋಷ ಪಡ್ಲಿ ಅಂದಾಗ ಮಕ್ಕಳೆಲ್ಲ ಸಂತೋಷ ಪಡಿಸ್ತಾನೆ. ಏನಂತ ಸಂತೋಷ ಪಡಿಸ್ತಾನೆ ನೋಡೋಣ, ಹೇಳಪ್ಪ. ಬಾನದಾರಿಯಲ್ಲಿ ಸೂರ್ಯದಾರಿಯೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ಮೂಗು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯದಾರಿಯೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ಮೂಗು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತಲ್ಲ ಜೀವಿನಂತೆ, ನಗುವ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತಲ್ಲ ಜೀವಿನಂತೆ, ನಗುವ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ
ಆಲ್ರೆಡಿ ಇಬ್ರು ಮೂರು ಜನ ಕಳಿಸ್ತಾವ್ರೆ. ಈಗ ನಿಮ್ಮ ಮಲಗು ತಾಯಿ ಅಂದ ಇಟ್ಕೆ ಮಲಿಕತಾವ್ರ ಅವರು. ಒಂದು ದೊಡ್ಡವರೇ 3-4 ಜನ ಎದ್ದೋದ್ರು ದಾಕ್ಸತ್ತಾಗೆ. ನಾ ಪದ ಆಡಾಗ ಎದ್ದೊಂಟಾಗೋದು ಪದನ ನಿಲ್ಸ್ಬಿಡ್ತೀನಿ ಈಗ. ಯಾಕೆಂದ್ರೆ ಮೈಕಾರ ಮಹದೇಶ್ವರ ನೆಂಟ್ರಗಳ ಮನ್ಗೋ ಟೀ ಕುಡ್ಕೊ ಬರೋ ಅಂತ ಅವರು. ಏನಾರು ವ್ಯವಸ್ಥೆ ಮಾಡಿಸೋ ಸುಮ್ಮನೆ ನಮಗೆ ಬಂದಿಲ್ಲ ಇನ್ನುವೇ. ಉಗೇ ಮಾತ್ ಮಲ್ಲಯ್ಯ. ಇನ್ನೊಬ್ರು ಹಿರಿಯ ಕಲಾವಿದರು ಅವರು ಕೂಡ 51 ರೂಪಾಯಿಗಳ ಬೊಮ್ಮನ ಕೊಟ್ಟಿದ್ದಾರೆ. ಒಬ್ರು ತಾಯಿಂದ್ರು 51 ರೂಪಾಯಿಗಳ ಬೊಮ್ಮನ ಕೊಟ್ಟಿದ್ದಾರೆ. ಅವಾಗಲಿಂದ ಒಂದು ಸಿದ್ದಪ್ಪಾಜಿ ಗೀತೆ ಆಡೇ ಬಿಡುವ ಕಂಡೀಷನ್ ತೆಗೆ. ಭಗವಂತ ನಮಗೆಲ್ಲರಿಗೂ ಆ ಪುಣ್ಯ ಫಲಗಳನ್ನ, ನೀವು ಕೇಳದ ಗೀತೆಗಳನ್ನ, ಒಳ್ಳೊಳ್ಳೆ ಗೀತೆಗಳನ್ನ ಹಾಡ್ತೀವಿ. ನೀವೆಲ್ಲರೂ ಕೂಡ ಕೂತು ಕೇಳಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಮೈಕಾರ ಮಹದೇಶ್ವರನ ಸನ್ನಿಧಾನದಲ್ಲಿ ಈ ಒಂದು ನೆಲೆಯಲ್ಲಿ ಕೂತಿರುವ ನಮ್ಮೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಜನಪ್ರಿಯವಾದ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ಬರೋಣ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವತ್ತು ತಂದರೋ ಚನ್ನುಂಡಿಗೆ, ಭಾರಿ ಕಂದಾಯ ತಂದರೋ. ಆಡವತ್ಲು ಹೋಯ್ತಾರ ಕೆಲವರು ಬಂದರಂತ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯ, ಹೊಲಾಡೋ ಅಂದ ನೋಡಿರೋ, ಕಂದಾಯವು ಹೊಲಾಡೋ ಅಂದ ನೋಡಿರೋ. ಸಿದ್ದಪ್ಪಾಜಿ ಅವರ ಬಾರಿಕೆ, ಅಂಟೆ ಸ್ವಾಮಿ ಅವರ ಬಾರಿಕೆ, ಕನಕದವರ ಬಾರಿಕೆ. ಮಲ್ಲಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವತ್ತು ತಂದರೋ, ಭಾರಿ ಕಂದಾಯ ಬಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ, ಕಂದಾಯವು ಹೊಲಾಡ ಅಂದ ನೋಡಿರೋ, ಹೊಲಾಡ ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವತ್ತು ತಂದರೋ, ಚನ್ನುಂಡಿಗೆ, ಭಾರಿ ಕಂದಾಯ ಬಂದರೋ. ಕಾಯುವ ಬಾಳೆ ಸಿರಿಬಾಳೆ ಅಂಜೂರ, ತುಂಗಿ ಸೊಪ್ಪು ನೀರಿಯ ಮರಿಯಾಯಿತು ಅಂಬರ. ಹಣ್ಣು ಕಾಯುವ ಬಾಳೆ ಸಿರಿಬಾಳೆ ಅಂಜೂರ, ತುಂಗಿ ಸೊಪ್ಪು ನೀರಿಯ ಮರಿಯಾಯಿತು ಅಂಬರ. ಶ್ರೀಕಾರ ಬರೆದವೋ ಸ್ವಾಮಿಗೆ, ತುಂಬಿ ಹಾಡಿದವೋ, ಹೋಗಿಲನು ಹುಯಸಿದವೋ. ದುರ್ಗಟ್ಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವು ನೀಗಲು ಉತ್ತಮನೇ ಸಿದ್ದಯ್ಯ. ದುರ್ಗಟ್ಟೆ ಕಂದಾಯ, ಪಾಪ ತೊಳೆವ ಕಂದಾಯ, ಜಗದ ನೋವು ನೀಗಲು ಉತ್ತಮನೇ ಸಿದ್ದಯ್ಯ. ಒಪ್ಪೇನ ಉಡದ ಪುರಕ್ಕೆ ಹೋದರೆ ಹೇಗೆ ಅವರವ ಕೊಡುವರೋ, ಕರೆಗೆ ಇಳಿದು ಬರುವರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂದಾಯವತ್ತು ತಂದರೋ, ಭಾರಿ ಕಂದಾಯ ತಂದರೋ.
ಭಾಗ್ಯ ಕೊಡುವ ಕಂದಾಯ ಭಾಗ್ಯ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂದಾಯ ಭಾಗ್ಯ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರು ಮಂಡೇದ ಸ್ವಾಮಿ ಮಠಕ್ಕೆ ಒಡೆಯಲಾದರು ಹರಕೆ ಬೆಳಕ ತಂದರು ನಮ್ಮ ಅಂಗಡಿ ಕೂಸಪ್ಪನವರು ಕಲಾವಿದರು ವರಿಯಾಲ ಗ್ರಾಮ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳು ಬೊಮ್ಮನ ಕೊಟ್ಟಿದ್ದಾರೆ. ಅವ್ರಿಗೂ ಅವರ ಮಕ್ಕಳಾದ ನಮ್ಮ ಸ್ನೇಹಿತರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಸೊಸೆಗೂ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಇನ್ ಕೆಲವರು ಫೋನ್ ಪೇ ಮಾಡವ ಅಂತ ಅವ್ರ ಮಾಡಿ ನಾವು ಬೇಡ ಅನ್ನವ ಫೋನ್ ಪೇನಾರ ಮಾಡಿ ಗೂಗಲ್ ಪೇನಾರು ಗೂಗಲ್ ಪೇ ಅಮ್ಮ ಅಜ್ಜಿ ಅವರು ಕೂಡ 101 ರೂಪಾಯಿಗಳ ಬೊಮ್ಮನ ಕೊಟ್ಟವ್ರೆ. ಅವ್ರಿಗೂ ಕೂಡ ಸಿದ್ದಪ್ಪಾಜಿ ಮಂಟೇ ಸ್ವಾಮಿ ಬೇಲ್ಕುಪ್ಪ ಮಾದೇಶ್ವರ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಅವ್ರ ದೊಡ್ಡ ಕೋಟುಬುಟ್ಟಿ ಮಾಡ್ಲಿಕ್ಕೆ ಮುಗಿದ್ಬಿಟ್ಟು ಇದಲ್ಲದೆ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಬೇಡ್ತಾ ಈ ಬೇಲದ ಕುಪ್ಪೆ ಮಾದೇಶ್ವರನ ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಮಾದೇಶ್ವರ ನಮ್ಮ ಕನ್ನಡ ನಾಡಿನ ಕಡೆ ಬರ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ, ತಂಪಾದ ವಾತಾವರಣ. ನಿನ್ನೆ ದಿವಸ ಮೈಸೂರು ಪ್ರಾಂತ್ಯಕ್ಕೆಲ್ಲ ಅಸಾಧ್ಯವಾದ ಮಳೆ. ಹೀರೋಯಿನು ಹೇಳವ ಭೂಮಿಕಾ ಅವ್ರಿಗೆ ಕಾರ್ಯಕ್ರಮ ಹಚ್ಚಿ 101 ರೂಪಾಯಿ ಕೊಟ್ಬಿಟ್ಟು ನನಗೆ ಆಶೀರ್ವಾದ ಮಾಡವಳೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆನ ಚೆನ್ನಾಗಿ ಓದಬೇಕು, ವಿದ್ಯಾವಂತೆ ಆಗ್ಬೇಕು. ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಪರಮಾತ್ಮನ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ನೋಡಿ, ನೆನ್ನೆಲ್ಲ ಅಸಾಧ್ಯ ಮಳೆ ಎಲ್ಲಾ ಕಡೆ. ಸದ್ಯ ಇಲ್ಲಿಗಿಲ್ಲ, ಒಳ್ಳೆ ಕಾರ್ಯಕ್ರಮ ಹಾಳಾಗ್ಬಿಡ್ತಿತ್ತೇನೋ, ಜಾತ್ರೆಗಳೆಲ್ಲ ನಿಂತೋದು ನೆನ್ನೆ ಸುಮಾರು ಕಡೆ. ಅಂಥ ಒಂದು ಮಳೆ. ಆದ್ರೆ ಇಲ್ಲಿ ಭಗವಂತ ಅವಕಾಶ ಕೊಟ್ಟು ನಾಳೆ ಸಂಜೆ ಗಂಟ ನಾಳೆ ಇದರಿಂದ ಒಳ್ಳೆ ಮಳೆ ಆಗ್ಲಿ ಬೇಡ ಅಂತನಲ್ಲ, ಲೋಕಕ್ಕೆ ಮಳೆ ಆದ್ರೂ ಒಳ್ಳೇದು. ಆದ್ರೆ ಇದು ಅಕಾಲಿಕ ಮಳೆ. ಈ ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲಾ ಕಡೆ ಮಳೆ ಆಗಿದೆ. ಸದ್ಯಕ್ಕೆ ಇಲ್ಲಿ ಅವಕಾಶ ಕೊಟ್ಟು, ಯಾಕೆಂದ್ರೆ ಒಂದು ವರ್ಷಾನುಗಟ್ಲೆ ಕಷ್ಟ ಬಿದ್ದಿರುವಂತ ಕಾರ್ಯಕ್ರಮ ಇದು. ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತೆಲ್ಲ ನೆಂಟರಿಷ್ಟಗಳೆಲ್ಲ ಬಂದು ಸಂಭ್ರಮದಿಂದ ಬೇಲದ ಕುಪ್ಪೆ ಮಾದೇಶ್ವರನ ದೇವಸ್ಥಾನ ನಮ್ಮ ಚನ್ನಗುಂಡಿ ಗ್ರಾಮದಲ್ಲಿ ಲೋಕಾರ್ಪಣೆ ಆಗುವಂತ ಪುಣ್ಯ ದಿವಸ ಇವತ್ತು. ಇಂಥ ಕೈಲಾಸವನ್ನೇ ಕಾಣುವಂತ ನಾವೆಲ್ಲರೂ ಕೂಡ ಭಗವಂತನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕೆ ನಮಗೆ ನಿಮಗೆಲ್ಲರಿಗೂ ಆ ಮೈಕಾರ ಮಾದೇಶ್ವರನ ಇಷ್ಟಾರ್ಥ ಭಾಗ್ಯ ದೊರಕಲಿ. ಉಘೇ ಮಾತ್ಮಲ್ಲಯ್ಯ, ಉಘೇ ಮಾದೇಶ್ವರ. ಆ ಮೈಕಾರ ಮಾದೇಶ್ವರನ ಪವಿತ್ರವಾದಂತ ಪುಣ್ಯ ಸ್ಥಳದಲ್ಲಿ ಇವತ್ತು ನಮಗೆ ಜೀವನದಲ್ಲಿ ಭಗವಂತ ಎಲ್ಲಾ ಕೊಟ್ಟಿದ್ದಾನೆ. ಆದ್ರೆ ಮುಖ್ಯವಾಗಿ ಏನ್ ಬೇಕು ಗೊತ್ತೇ, ನಮಗೆ ಆರೋಗ್ಯ ಭಾಗ್ಯ ಬೇಕು. ಪ್ರತಿಯೊಂದು ಕಥೆಯಲ್ಲೂ ನಾವು ಹೇಳ್ತಾನೆ ಇರ್ತೀವಿ. ಆರೋಗ್ಯ ಭಾಗ್ಯ ಅನ್ನೋದು ನೋಡಿ ಯಾವ ಅಂಗಡಿಲೂ ಮಾರಲ್ಲ, ಯಾರ ಹತ್ರನೂ ಇಸ್ಕೊಳಕ್ಕಾಗಲ್ಲ. ನಿಜವಾದ ಶ್ರೀಮಂತ ಯಾರಪ್ಪ ಅಂದ್ರೆ 3 ಹೊತ್ತು ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತಾನೆ ನೋಡಿ, ಅವನು ನಿಜವಾದ ಶ್ರೀಮಂತ. 100 ಎಕರೆ ಜಮೀನದ ಸಹ, ಕೋಟಿ ದುಡ್ಡದ, ಎಲ್ಲ ಅದ, ಅನ್ನನೇ ಉಣ್ಣಂಗಿಲ್ಲ ಅಂತ ಹೇಳ್ಬಿಟ್ರಲ್ಲ ಡಾಕ್ಟ್ರು. ಅವ ಯಾವ ಶ್ರೀಮಂತನ? ಇನ್ನೇನು ಮಣ್ಣು ತಿನ್ನದ? ಅವನು ತಿಂತಾವನ ಊಟಕ್ಕೆ ಮುಂಚೆ 5 ಮಾತ್ರೆ ಅಂತ, ಊಟ ಆದ್ಮೇಲೆ 5 ಮಾತ್ರೆ ಅಂತ, ಅವೆಲ್ಲ ಮಣ್ಣು ತಿನ್ನೋದೇ ಮತ. ನೋಡಿ, ಇಷ್ಟೇ ಪ್ರಪಂಚ. ಎಷ್ಟು ಕೋಟಿ ಮಡಗಿದ್ರು ಇಲ್ಲ. ಎಲ್ಲಾ ಸರಿ ಆಯ್ತು, ನಾನು ನೆಮ್ಮದಿ ಆಗಿರ್ಬೇಕು ಅನ್ನುವಾಗ ಡಾಕ್ಟರ್ ಅಂತಾನೆ ನೆಮ್ಮದಿಯಾಗಿ ಎಲ್ಲಿ ಕೂತ್ಕೊಂಡೆಯಪ್ಪ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಸುಮ್ಮನೆ ಓಡ್ತಿರ್ಬೇಕು, ಓಡು ನಾಯಿ ಹಿಡ್ಕೊಂಡು ಸುಮ್ಮನೆ ಓಡು ಅಂತ ಓಡ್ ಕೂತಾನ ಊರಾದ ಊರ್ನೆಲ್ಲರಿ ವಾಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು.
ಶಿವನಾಗಮ್ಮನವ್ರಿಗೆ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳ ಬೊಮ್ಮನ್ನು ಕೊಟ್ಟರೆ ಭಗವಂತ ಒಳ್ಳೇದು ಮಾಡ್ಲಿ. ಅದಕ್ಕೆ ನೋಡಿ, ಆರೋಗ್ಯ ಭಾಗ್ಯ ಜಗದೊಳಗೆ ದೊಡ್ಡದು. ಈ ಆರೋಗ್ಯ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕಾದ್ರೆ ಭಗವಂತನಲ್ಲಿ ಒಂದು ಶ್ರದ್ಧಾ ಭಕ್ತಿ ನೀಡಬೇಕು. ನಾವೆಲ್ಲರೂ ಕೂಡ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯನಾದವನು ಹಣ ಸಂಪಾದನೆ ಮಾಡೋದಕ್ಕಿಂತ ಆರೋಗ್ಯ ಭಾಗ್ಯ ಅನ್ನೋದನ್ನು ಸಂಪಾದನೆ ಮಾಡ್ಕೋಬೇಕು. ಅದಕ್ಕೆ ಆ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಈ ಭಗವಂತ. ಅದಕ್ಕೆ ಅವನನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇಂಥ ಒಂದು ಪುಣ್ಯ ದಿವಸದಲ್ಲಿ ನಮ್ಮೆಲ್ರಿಗೂ ಕೂಡ ಅವನ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಈ ಒಂದು ಆರೋಗ್ಯ ಭಾಗ್ಯವನ್ನು ಕೇಳುವಂತ ಈ ಒಂದು ಗೀತೆಯನ್ನ ಅಪೇಕ್ಷೆ ಮೇರೆಗೆ ಕೇಳ್ತಾ, ಓ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತ ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಗನಸು ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನನ್ನ ಜೀವ ಎಂಬ ದಿವ್ಯ ಮಂತ್ರ ನನ್ನ ಮನದಲ್ಲಿ ತುಂಬಿಸೋ. ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡೋ, ದಯೆಯೋರ ಧರಣಿಯಂತೆ ಮನೋಧರ್ಮ ನೀಡೋ. ನೊಂದೆಯ ಜೀವ ನನ್ನ ಜನ್ಮ ಭಾವ, ಬಾಳಿನಲ್ಲಿ ತುಂಬೋ ವಿದ್ಯೆ